ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರವರು ಭಾಗಿಯಾಗಿದ್ದಾರೆ ಎಂಬ ಮೂಲಕ ಈಗಾಗಲೇ ಪೊಲೀಸರ ತನಿಖೆಯಿಂದ ಬಹಿರಂಗ ಆಗಿದೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲರನ್ನು ಕೂಡ ಗಲ್ಲು ಶಿಕ್ಷೆಗೆ ಹಾಕ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ರೈತರು, ರೈತ ಮಹಿಳೆಯರು ಎಲ್ಲರೂ ಕೂಡ ಮಂಡ್ಯದ ಸಂಜೆ ವೃತ್ತದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ನೇರವಾಗಿ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಈಗಾಗಲೇ ಇನ್ನು ಏನು ರೈತ ಮುಖಂಡರಾದಂತಹ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಉದ್ದೇಶ ಏನು ಸರ್? ಸರ್, ಇವತ್ತು ಪ್ರತಿಭಟನೆ ಉದ್ದೇಶ ಇವರು ಕನ್ನಡದ ಹೆಸರು ಹೇಳಿ ಕನ್ನಡ ಚಿತ್ರರಂಗದ ಹೀರೋ ಅಂತ ಹೇಳಿ ಇವತ್ತು ಏನು ಈ ರಾಜ್ಯದಿಂದ ಜನ ಬಿರುದು ಕೊಟ್ಟಿದ್ರು, ಆ ಬಿರುದನ್ನು ಉಳಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೆ ಇವರಿಗೆ ದರ್ಶನ್ಗೆ ಇವತ್ತು ಕೊಲೆಗಡಕನಾಗಿ, ಡ್ರಗ್ಸ್ ಮಾಫಿಯಾದನಾಗಿ, ಕಾಮಿಸ್ಟನಾಗಿ, ಸೈಕೋ ಆಗಿ ಇವತ್ತು ಒಬ್ಬ ಅಭಿಮಾನಿಯನ್ನ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಪುಡಿ ರೌಡಿಗಳಿಗೆ ಸುಪಾರಿ ಕೊಟ್ಟು 30 ಲಕ್ಷ ಸುಪಾರಿ ರಾಜರಾಜೇಶ್ವರಿ ನಗರದ ಕಾರ್ ಶೆಡ್ನಲ್ಲಿರುವಂಥ ಪಟ್ಟಣಗೇರಿ ಕಾರ್ ಶೆಡ್ನಲ್ಲಿರುವಂಥ ಒಂದು ಶೀಟ್ ಔಟ್ ಶೆಡ್ನಲ್ಲಿ ಕರೆದು ಒಬ್ಬ ಅಭಿಮಾನಿನ ಅಮಾನುಷಿಕವಾಗಿ ಕೊಲೆ ಮಾಡಿ ಮರ್ಮಾಂಗಕ್ಕೆ ಒದ್ದು ಇವತ್ತಾಗಲೇ ಟಿವಿಲೆಲ್ಲ ಬರ್ತಾ ಇದೆ ಯಾವ್ಯಾವ ವಸ್ತು ಬಳಸಿದ್ದಾರೆ ಅಂತ. ದರ್ಶನ್ದೇ ಬೆಲ್ಟಲ್ಲಿ ಹೊಡೆದಿದ್ದಾರೆ ಅಂತ ಇವತ್ತು ಟಿವಿಲಿ ತೋರ್ತಾ ಇದ್ದಾರೆ. ಎಲ್ಲ ಪಂಚನಾಮೆ ಮಾಡಿದ್ದೀವಿ ಅಂತ 30 ಲಕ್ಷ ಅವ್ರ ಅಭಿಮಾನಿಗಳಿಗೆ ತಗೊಂಡೋಗಿ ದುಡ್ಡು ಎಲ್ಲ ಬಾಡಿ ಎಲ್ಲರೂ ಎಸಿರಿ ಅಂತೇಳಿ ಚೆನ್ನೈಗೋ ಮಡ್ರಾಸ್ಗೋ ಆಂಧ್ರಕ್ಕೆ ಎಸಿರಿ ಅಂತ ಹೇಳಿದ್ರಂತೆ. ಅವರು ಮಿಸ್ ಆಗಿ ತಗೊಂಡೋಗಿ ಕಾಮಾಕ್ಷಿ ಪಾಳ್ಯದ ಹೊಸ್ಬಿಟ್ಟು ಅವ್ರು ತಗೊಂಡೋಗಿ ಅದರಿಂದಾಗಿ ಈ ರಾಜ್ಯ ಕಂಡಂತ ಇವನಂತ ದುಷ್ಟ ಒಬ್ಬ ಖಳನಾಯಕ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶದಿಂದ ಇವ್ರನ್ನ ಗಡಿಪಾರು ಮಾಡಬೇಕು. ಇವತ್ತು ಯಾಕೆ ನಾವು ಮಂಡ್ಯ ಜಿಲ್ಲೆಯಿಂದ ಈ ಖಳನಾಯಕನಿಗೆ ಅವನ ವಿರುದ್ಧ ಇವತ್ತು ಈ ಮಟ್ಟಿಗೆ ಮಹಿಳೆಯರು ಮತ್ತು ನಮ್ಮ ರೈತ ಮುಖಂಡರುಗಳು ಮತ್ತು ಎಲ್ಲ ಅಪಾರ ಅಭಿಮಾನಿ ದೇವರುಗಳು ಇವನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಿದೆ ಬಂಧುಗಳೇ. ಜೊತೆಗೆ ಇವನ ಹಿಂದೆನೇ ಈಗ 2 ವರ್ಷದಿಂದ ಡ್ರಗ್ಸ್ ಕೇಸ್ ಆಗ್ತಲ್ಲ ಗೊತ್ತಾ ನಿಮ್ಗೆ, ರಾವ್ ಪಾರ್ಟಿ ಮೈಸೂರಿನಲ್ಲಿ. ಅವತ್ತೇ ಇವನು ಅರೆಸ್ಟ್ ಆಗಬೇಕಾಗಿತ್ತು. ಅವತ್ತು ರಾವ್ ಪಾರ್ಟಿಯಿಂದ ಕದ್ದು ಬಂದು ಮೇಟ್ಕಳ್ಳಿ ಗಾರ್ಮೆಂಟ್ಸ್ ಹತ್ರ ಆಕ್ಸಿಡೆಂಟ್ ಆಯಿತು. ಅವತ್ತು ಕಾರಣ ಬೇರೆ ಹೇಳಿದ್ರು. ಇವತ್ತು ಜಿ ಪರಮೇಶ್ವರ್ ಇವತ್ತು ಈ ರಾಜ್ಯದ ಗೃಹ ಮಂತ್ರಿಗಳು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಹೋರಾಟವನ್ನು ಮಾಡ್ತಿದ್ದಾರೆ. ಸೂಕ್ತವಾಗಿ ಎಲ್ಲ ಮಾಹಿತಿ ಕೊಡ್ತಿದ್ದಾರೆ. ಕೂಡಲೇ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಇದು ಗಮನ ಹರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ರಾಜ್ಯದಲ್ಲಿ ಒಂದು ಮಾದರಿ ಆಗಬೇಕು. ಯಾಕೆ ಅಂತಂದ್ರೆ ಶಾರುಖ್ ಖಾನ್ನೇ ಬಿಟ್ಟಿಲ್ಲ ಇವತ್ತು ಬಾಲಿವುಡ್ ನಟನ್ನೇ. ಸಲ್ಮಾನ್ ಖಾನ್ ಶಾರುಖ್ ಖಾನ್ನೇ ಬಿಟ್ಟಿಲ್ಲ. ಇವನೇನು ದೊಡ್ಡ ಇವನಲ್ಲ. ಯಾರು ಹೇಳ್ತಾರೆ ಅಭಿಮಾನಿಗಳು ನಮ್ಮ ಬಾಸ್ ತಪ್ಪೇ ಮಾಡಿಲ್ಲ ಅಂತ. ತಪ್ಪು ಮಾಡಿದೆ ಪೊಲೀಸ್ನವರು ಮಾಡದೆ ಕರ್ಕೊಂಡೋಗಿ ತನಿಖೆ ಮಾಡ್ತಾ ಇದ್ದಾರಾ? ನೀವೇನ್ ಹೇಳ್ತೀರಾ ಸರ್? ಏನ್ ಆಗ್ರಹ ಮಾಡ್ತೀರಾ ಸರ್? ಹೇಳ್ತೀನಿ ಅಂತಂದ್ರೆ, ಹಿಂದೆ ಚಿತ್ರರಂಗದಲ್ಲಿ ಎಂತೆಂಥ ಮೇರು ನಟರಿದ್ರು. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಎಂಥ ನಾಯಕರಿದ್ರು. ಅವರಲ್ಲಿ ಯಾವ್ದಾದ್ರು ಕಿಂಚತ್ ಕಳಂಕ ಬರಲ್ಲ. ಇವ್ರ ತಂದೆ ತುಗಿದು ಶ್ರೀನಿವಾಸು ಒಬ್ಬ ಖಳನಾಯಕ, ಸುಧೀರ್ ಖಳನಾಯಕ. ಎಂತೆಂಥ ಖಳನಾಯಕರಿದ್ರು. ಆಮೇಲೆ ನಮ್ಮ ಇವರು ವಜ್ರಮಣಿ ಅವರು ಏನಿಲ್ಲ, ಒಂದೇ ಶಿಕ್ಷೆ, ಒಂದೇ ನ್ಯಾಯ ಶಿಸ್ತು. ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಇವರಿಗೆ ಈಚೆ ಬಿಡುತ್ತಿಲ್ಲ. ಜೀವಾವಧಿ ಶಿಕ್ಷೆ ಆಗಬೇಕು, ಅಂದ್ರೆ ಗಲ್ಲು ಶಿಕ್ಷೆ ಆಗಬೇಕು. ಇದು ನಮ್ಮ ಒತ್ತಾಯ. ಪ್ರತಿಭಟನಾಕಾರರ ಮಾತಾಗಿರುವಂತದ್ದು. ಅಂದ್ರೆ ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಮೂಲಕ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶ್ವಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.